ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ. ನೋಡಿ ವೀಕ್ಷಕರೇ, ಇದು ಶ್ರೀ ಕ್ಷೇತ್ರ ಮೈಲಾರ. ಈ ಮೈಲಾರ ಲಿಂಗೇಶ್ವರ ದರ್ಶನಕ್ಕೆ ನಾವೆಲ್ಲ ಬಂದಿದ್ದೇವೆ. ಇದು ಮಂಜು ಮಿಂಚಿನ ಕೊಡುಗೆ. ಅಂದರೆ ಈಗ ಸುಕ್ಷೇತ್ರಗಳನ್ನು ದರ್ಶನ ಮಾಡ್ತಾ ಈಗ ಗುಡ್ಡದ ಅಂದರೆ ದೇವರ ಗುಡ್ಡದಿಂದ ಈಗ ಮೈಲಾರ ಲಿಂಗ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲಿಯ ದರ್ಶನವನ್ನು ತಾವು ಪಡೆಯೋಣ, ಪುನೀತರಾಗೋಣ ಅನ್ನೋದಕ್ಕೆ ನಾವು ಸ್ವಾಗತ ಕೊಡ್ತಾ ಇದ್ದೇವೆ. ಇದು ನೋಡಿ ಬಳ್ಳಾರಿ ಕಡೆಯಿಂದ ಬರುವಂಥ ರಸ್ತೆ. ಇದೇ ಮುಂದೆ ರಾಣೆಬೆನ್ನೂರು ಕಡೆಗೆ ಸಾಗ್ತಾ ಇದೆ. ಇಲ್ಲಿ ಇದು ದ್ವಾರಬಾಗಲ. ಇಲ್ಲಿ ನಾವು ನೋಡ್ತಾ ಇರೋದು, ಇಲ್ಲಿ ಒಂದು ಸರ್ಕಲ್ ಇದೆ. ಅದೇ ತೆರನಾಗಿ ಇಲ್ಲಿ ಕೂಡ ಶ್ರೀ ಕೊಟ್ಟೂರು ಬಸವೇಶ್ವರ ಎಂಬ ಹೋಟೆಲ್ ಇದೆ. ಈ ರೀತಿಯಾದಂಥ ಒಂದು ಸ್ಥಳವನ್ನು ಅಂದರೆ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಇದಾಗಿದೆ ಎಂದು ನಾವಿಲ್ಲಿ ಹೇಳ್ತಾ ಇದ್ದೇವೆ. ಇದು ನೋಡಿ ದೊಡ್ಡ ಮೈಲಾರ ದೇವರ ದರ್ಶನವನ್ನು ತಾವಿಲ್ಲಿ ಪಡಿತಾ ಇದ್ದಾರೆ. ಆಗಲೇ ತಾವು ದೇವರ ಗುಡ್ಡದಲ್ಲಿನ ದರ್ಶನವನ್ನು ಮುಗಿಸಿಕೊಂಡು ಈಗ ದಿವ್ಯ ಸನ್ನಿಧಾನಕ್ಕೆ ಬಂದಿದ್ದೇವೆ. ಇಲ್ಲಿಯ ದರ್ಶನವನ್ನು ಮುಂದೆ ನೋಡೋಣ ಬನ್ನಿ. ಇದು ಮೈಲಾರ ಕ್ಷೇತ್ರದ ದರ್ಶನ. ಅಂದರೆ ಇಲ್ಲಿ ದೇವರ ಗುಡ್ಡದಲ್ಲಿ ಗಂಗೆ ಮಾಳಮ್ಮ ತಾಯಿ ದೇವಸ್ಥಾನ ಇದೆ. ಅದೇ ರೀತಿ ದೊಡ್ಡ ಮೈಲಾರದಲ್ಲಿ ಕೂಡ ಗಂಗೆ ಮಾಳಮ್ಮ ದೇವಿಯ ದೇವಸ್ಥಾನವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಇದು ನೋಡಿ ಮೈಲಾರ ದೇವಸ್ಥಾನದ ಶ್ರೀ ಗಂಗೆ ಮಾಳಮ್ಮ ದೇವರ ದರ್ಶನವನ್ನು ತಾವು ಪಡಿತಾ ಇದ್ದೀರಿ. ಹಲೋ ವೀಕ್ಷಕರೇ, ಇದು ಮೈಲಾರ ಲಿಂಗೇಶ್ವರ ಕ್ಷೇತ್ರ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಬರುವಂತಹ ಮೈಲಾರ ಲಿಂಗ ಕ್ಷೇತ್ರ. ಇಲ್ಲಿ ಪ್ರತಿ ವರ್ಷವೂ ಭರತ ಹುಣ್ಣಿಮೆಯಂದು ಕಾಣಿಕೋತ್ಸವ ಆಗುವುದು. ಇದು ದೇಶದ ಒಂದು ಆಗುಹೋಗುಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಇಲ್ಲಿ ಕಾಣಿಕೋತ್ಸವ ಜರುಗುವುದು. ಇದು ಸತ್ಯವಾದಂಥ ಒಂದು ವಾಕ್ಯವನ್ನು ಇಡೀ ದೇಶ ಹಾಗೂ ಪ್ರಪಂಚದಲ್ಲಿ ಪ್ರಸಿದ್ಧವಾದಂಥ ಒಂದು ಕಾಣಿಕೋತ್ಸವ ಎಂದು ನಾವಿಲ್ಲಿ ಹೇಳಬಹುದು. ಈಗ ದ್ವಾರ ಭಾಗದಲ್ಲಿದ್ದೇವೆ, ಒಳಗೆ ಹೋಗೋಣ ಬನ್ನಿ. ಮಹಾದ್ವಾರ ಪ್ರವೇಶವಾಗ್ತಾ ಇದ್ದೇವೆ. ಇಲ್ಲಿ ಮೈಲಾರದ ಪಾದಕೆಗಳನ್ನು ತಾವಿಲ್ಲಿ ವೀಕ್ಷಿಸಬಹುದು. ಮಂದಿರದ ಒಳಗಡೆ ದೀಪಸ್ತಂಭವನ್ನು ತಾವಿಲ್ಲಿ ವೀಕ್ಷಿಸ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಪ್ರವೇಶವಾದಂಥ ಈ ಒಂದು ದೇವಸ್ಥಾನ. ಇಲ್ಲಿ ಪಲ್ಲಕ್ಕಿ ಸೇವೆಯನ್ನು ಮಾಡುವಂತಹ ಪಲ್ಲಕ್ಕಿಯನ್ನು ತಾವಿಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಗಾತ್ರದ ಗಂಟೆಯನ್ನು ಕೂಡ ತಾವು ನೋಡಬಹುದು. ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಂಥ ಈ ಒಂದು ದೇವ ಮಂದಿರವನ್ನು ತಾವು ವೀಕ್ಷಿಸ್ತಾ ಇದ್ದಾರೆ. ಈ ರೀತಿಯಾಗಿ ದೇವಸ್ಥಾನ ಉತ್ಸವದ ಒಂದು ಮಂಟಪ ಇಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಒಳಗಡೆ ಇರುವಂಥ ಗರ್ಭಗುಡಿಗೆ ಹೋಗುವಂಥ ದ್ವಾರ. 7 ಕೋಟಿ ಮೈಲಾರ ಲಿಂಗೇಶ್ವರಯೇ ನಮಃ ಎಂಬ ಫಲಕ ಹೊಂದಿದೆ. ಅತಿ ಸೂಕ್ಷ್ಮವಾದ ಕೆತ್ತನೆಯ ಕೆಲಸ ಈ ಒಂದು ದ್ವಾರ ಭಾಗದಲ್ಲಿ ಮುಖ್ಯವಾದ ಬಾಗಿಲೆಂದೇ ಹೇಳಬಹುದು. ಒಳಗಡೆ ಗರ್ಭಗುಡಿ ಇದೆ. ಎಷ್ಟೊಂದು ಸೂಕ್ಷ್ಮವಾಗಿ ಕಲ್ಲಿನಲ್ಲಿ ಕೆತ್ತಿದಂಥ ಕೆತ್ತನೆಯನ್ನು ಕೆಲಸವನ್ನು ತಾವಿಲ್ಲಿ ವೀಕ್ಷಿಸಬಹುದಾಗಿದೆ. ಭಕ್ತರು ಒಳಗಡೆ
ದರ್ಶನವನ್ನು ಪಡೆಯುತ್ತಿದ್ದಾರೆ ನೋಡಿ. ಇದು ಮಂಜು ಮಿಂಚಿನ ಕೊಡೆಗೆ ಮಾಹಿತಿ ಮಂಜುನಾಥ್ ಮಾಳಗಿ ನೀಡುತ್ತಿದ್ದೇವೆ. ಮೈಲಾರಲಿಂಗೇಶ್ವರ ದರ್ಶನ ಆಶೀರ್ವಾದ ದರ್ಶನ ಮಾಡೋದರಿಂದ ಎಲ್ಲರಿಗೂ ಶುಭೋದಯವಾಗಲೆಂದು ಆ ಮೈಲಾರಲಿಂಗೇಶ್ವರನಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಇದು ಅರಳಿ ಮರ. ಇಲ್ಲಿ ತಾವು ಅನೇಕವಾದಂತಹ ವಿಗ್ರಹಗಳನ್ನು ತಾವಿಲ್ಲಿ ನೋಡ್ತಾ ಇರಬಹುದು. ಅದೇ ರೀತಿಯಾದಂತಹ ಭಕ್ತರ ಹರಕೆಗಳನ್ನು, ನಂಬಿಕೆಗಳನ್ನು ಕೇಳಿಕೊಳ್ಳುವ ಮೂಲಕ ತಮ್ಮ ಇಚ್ಛೆಗಳನ್ನು ಪೂರೈಸುವಂಥ ಮನಸ್ಸಿನಲ್ಲಿದ್ದಂಥ ವಿಷಯಗಳನ್ನು ದೇವರ ಮುಂದೆ ಪ್ರಸ್ತಾಪಿಸುವಂಥ ಕಟ್ಟೆ ಎಂದೇ ಹೇಳಬಹುದು. ಭಕ್ತರಿಗೆ ಹಾಗೂ ಜಾತ್ರಾ ಕಾರ್ಯಕ್ರಮದಲ್ಲಿ ವಿಶ್ರಾಂತಿ ಪಡೆಯಲು ಸರ್ತಿ ಸಾಲಿನಲ್ಲಿ ದರ್ಶನ ಪಡೆಯುವಂತಹ ಜಾಗವನ್ನು ತಾವಿಲ್ಲಿ ವೀಕ್ಷಿಸ್ತಾ ಇದ್ದೀರಿ. ಇದು ಪವಾಡ ಕಟ್ಟೆ ಎಂದು ಇಲ್ಲಿ ಹೇಳಲ್ಪಡುತ್ತದೆ. ಇದು ನೋಡಿ ಆಂಜನೇಯ ದೇವಸ್ಥಾನ. ಕಾಲಭೈರವ, ನವಗ್ರಹ ಹಾಗೂ ಆಂಜನೇಯ ಸ್ವಾಮಿಯ ದರ್ಶನವನ್ನು ತಾವಿಲ್ಲಿ ರಾಮನ, ಲಕ್ಷ್ಮಣ ಹಾಗೂ ಶನಿದೇವ ಈ ರೀತಿಯಾದಂತಹ ಒಂದು ಮೂರ್ತಿಯನ್ನು ತಾವಿಲ್ಲಿ ವೀಕ್ಷಿಸಬಹುದಾಗಿದೆ. ಇದು ನೋಡಿ ನಾರಾಯಣ ಸ್ವಾಮಿಯ ದೇವಸ್ಥಾನ. ಸೂಕ್ಷ್ಮವಾದ ಕೆತ್ತನೆ ಕಾರ್ಯ, ಎಷ್ಟೊಂದು ವಿಭಿನ್ನವಾದಂತಹ ಶೈಲಿ ಹಾಗೂ ಸುಂದರವಾದ ವಿಗ್ರಹ ಮೂರ್ತಿಯನ್ನು ತಾವಿಲ್ಲಿ ಪಡೆದು ನಾರಾಯಣ ದರ್ಶನವನ್ನು ಕೂಡ ತಾವಿಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಪಕ್ಕದಲ್ಲಿಯೂ ಕೂಡ ಕಪಿಲ ಸಿಂಹಾಸನಾಧಿಪತಿ ಶ್ರೀ ಗುರುಪೀಠವನ್ನು ತಾವು ಕಾಣಬಹುದು. ಶ್ರೀ ಮೈಲಾರಲಿಂಗೇಶ್ವರ ಸಮಾನತೆಯ ಪ್ರತೀಕ ಎಂದು ಇಲ್ಲಿ ಉಲ್ಲೇಖವಾಗಿದೆ. ಈಗ ಇಷ್ಟೊಂದು ಶಾಂತವಾದ ವಾತಾವರಣ ನಮಗೆ ಸಿಗಲಿಕ್ಕೆ ಕಾರಣವೆಂತಂದರೆ, ಇನ್ನು ಕೆಲವೇ ದಿನಗಳಲ್ಲಿ ದೇವರ ಗುಡ್ಡದಲ್ಲಿ ಕಾಣಿಕೋತ್ಸವ ಜರುಗಲಿದೆ. ಆ ಕಾಣಿಕೋತ್ಸವದ ನಂತರ ಭಕ್ತರ ದಂಡು ಹರಿದು ಬರುತ್ತದೆ. ಅದೇ ರೀತಿ ಭಾರತ ಹುಣ್ಣಿಮೆ ದಿನದಂದು ಇಲ್ಲಿ ಕಾಣಿಕೋತ್ಸವ ಜರುಗುವುದರಿಂದ ಆವಾಗ ಇಲ್ಲಿ ಬರುವಂಥ ಭಕ್ತರು ದೇವರ ಗುಡ್ಡಕ್ಕೆ ಹೋಗುತ್ತಾರೆ. ಇದು ಸಂಪ್ರದಾಯವಂತೆ. ಇದಾದ ಕಾರಣ ಇಲ್ಲಿ ನಮಗೆ ಒಂದು ಶಾಂತತೆಯ ವಾತಾವರಣ ಇವತ್ತು ಕಂಡು ಬಂದಿರೋದು ತಾವಿಲ್ಲಿ ವೀಕ್ಷಿಸಬಹುದು. ಮಂದಿರದ ಗೋಪುರವನ್ನು ಕೂಡ ತಾವು ವೀಕ್ಷಣೆ ಮಾಡಬಹುದು. ದ್ವಾರವಾಗಲದ ಮೇಲಿರುವಂಥ ಗೋಪುರ, ಅದೇ ರೀತಿಯಾಗಿ ಮೈಲಾರಲಿಂಗೇಶ್ವರರ ಪವಾಡಗಳು ಹಾಗೂ ಋಷಿಮುನಿಗಳ ತಪಸ್ಸುಗಳಿದ್ದಂತಹ ಅನೇಕ ಋಷಿಮುನಿಗಳ ಚಿತ್ರಣಗಳನ್ನು ತಾವು ವೀಕ್ಷಣೆ ಮಾಡಬಹುದು. ನೋಡಿ ಎಷ್ಟೊಂದು ಮನೋಹರವಾದಂಥ ಸುಂದರವಾದಂಥ ವಿಗ್ರಹಗಳನ್ನು ಕೆತ್ತಲಾಗಿದೆ. ಗುಡಿಯ ಗೋಪುರದಲ್ಲಿಯೂ ಕೂಡ ಅನೇಕ ವಿಗ್ರಹಗಳನ್ನು, ಮೂರ್ತಿಗಳನ್ನು ತಾವು ನೋಡಬಹುದು. ಅನೇಕ ಪೌರಾಣಿಕ ಕಥೆಗಳ ಮೂಲಕ ಸಾಕ್ಷ್ಯವಾಗಿ ಇವು ಒದಗಿಸುವಂತಹ ಮಾಹಿತಿಯನ್ನು ನೀಡುವಲ್ಲಿ ಇವು ಪ್ರಮುಖವಾಗುತ್ತಿವೆ ಎಂದು ಇಲ್ಲಿ ನಾವು ಹೇಳಬಹುದಾಗಿದೆ. ಪರಮೇಶ್ವರನ ಪ್ರತಿ ಅವತಾರವೇ ಮೈಲಾರಲಿಂಗೇಶ್ವರ ಎಂಬುದನ್ನು ತಾವಿಲ್ಲಿ ಗಮನಿಸಬಹುದಾಗಿದೆ. ದುರ್ಗಾ ಮಾತೆಯ ಅವತಾರ, ಭಾರತೀಯ ಅವತಾರವನ್ನು ತಾವಿಲ್ಲಿ ವೀಕ್ಷಿಸಬಹುದು.